ಯಾಕಮ್ಮ ಅಂಥದ್ದೇ ಸಿಟಿಯ ಬ್ಯಾಗ್ ತೆಗ್ದು ಕೊಡ್ದು ನೀನು ಈ ಮನೆಯ ಬ್ಯಾಗ್ ತಗೊಂಡು ಹೊರಟೋಗ್ತಾ ಇರಬೇಕು. ಇಷ್ಟು ದಿವಸನ ನಿಮ್ಮಿಬ್ರು ಸಲುವಾಗಿ ನಾನು ಮನೆ ಬಿಟ್ಟು ಹೋಗ್ತಿದ್ದೆ. ನಾನು ಯಾಕೆ ಹೋಗೋಣ? ಹಾಂ, ನಾನು ನಿಮ್ಮನ್ನ ಎತ್ತು ಒತ್ತು ಸಾಕಿರೋದು ನಾನು. ನಿಮ್ಗೆ ಅದ್ರಕೊಂಡು ನಾನೆಲ್ಲ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ನಿಮಗೆಲ್ಲ ನಾನು ಹೋಗ್ತವ್ರ ಮನೆಗೆ ಇರೋ ಅಂಥದ್ದೇನಿಲ್ಲ. ಅದಕ್ಕೆ ನೀನು ಹೋಗ್ತೀನಿ ಅಂತಿದ್ದಲ್ಲ, ಯಾದಾಗಿಂದ ಹೋಗಿಲ್ಲ. ಅದಕ್ಕೆ ಹೋಗಿ ಬರ್ಕೊಡು ನೀನು. ಬರ್ಕೊಡು, ಬ್ಯಾಗ್ ತಗೊಂಡು ಹಿಂಗೆ ಹೋಗ್ತಾ ಇರು ನೀನು. ನಿಮ್ಮ ಅಕ್ಕನ ತಕ ಹೋಗು. ಅಬ್ಬಾ ನೋಡಮ್ಮ, ಹೆಂಗೆ ತೆಗ್ದು ಬ್ಯಾಗ್ ತೆಗ್ದು ಹೊರಕ್ಕೆ ಎಸಿತಿಯಲ್ಲ ನೀನು. ನೋಡ್ತೀನಿ, ಯಾರೂ ಆಗಲ್ಲ. ಯಾವ ದೊಡ್ಡಪ್ಪನ ಮಕ್ಕಳು ಆಗಲ್ಲ, ಯಾರೂ ಆಗಲ್ಲ ಬಿಡು. ನಾನು ನಮ್ಮ ಅಕ್ಕ ಅಂತಕ್ಕೆ ಹೋಗ್ತೀನಿ. ನಾನು ನಮ್ಮ ಅಕ್ಕ ಹೆಂಗೋ ಇರ್ತೀವಿ ಬಿಡು. ಅಲ್ಲ, ನೀನೇನು ನಮಗೆ ಸ್ವಂತ ಮಕ್ಕಳು ಅಂತ ಮರ್ಯಾದೆನೇ ಕೊಡಲ್ವಲ್ಲ ಬಿಡು. ಹೋಗ್ತೀವಿ, ನಾನು ನಮ್ಮ ಅಕ್ಕ ಹೆಂಗೋ ಇರ್ತೀವಿ ಬಿಡು. ನಾವಂತೂ ಬರಲ್ಲ. ನೀವು ಬಂದು ಇಬ್ಬರೂ ಕರಿಬೇಕು ಅಷ್ಟೇ. ನಮ್ಮ ಅಕ್ಕ ಏನು ಕರೆಯೋದಾದ್ರೆ ನಾನು ಈ ಮನೆಗೆ ಬರ್ತೀನಿ. ನಮ್ಮ ಅಕ್ಕ ಏನು ಕರೀಲಿಲ್ಲ ಅಂತಂದರೆ ನಾನು ಬರಲ್ಲ ಈ ಮನೆಗೆ. ನಮ್ಮ ಅಕ್ಕ ಇಲ್ಲದ ನನಗಿನ್ನೇ ಹಾಕಿತ್ತು ಅವ್ರ ಮನೆ. ಏನೋ ಬೇಡ, ನಮ್ಮ ಅಕ್ಕರ ಮನೆಯಾಗಿರ್ತೀನಿ. ನಮ್ಮ ಅಕ್ಕ ಯಾವ್ದಾರ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ತಾಳೆ. ನಮ್ಮ ಮಾಮ ಐತೆ, ಎಲ್ಲರೂ ಇದ್ದಾರೆ, ಸಾಕು. ಏನು ಬೇಡ, ನಮ್ಮ ಅಕ್ಕ ಇಲ್ಲದ ನನಗೆ ಯಾಕೆ ಬಿಡು. ಕಂಡವ್ರನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ಯಲ್ಲ, ಅವ್ರನ್ನ ಎಲ್ಲರನ್ನೂ ಕರೆದು ಕಳಿಸ್ಕೊಂಡು ಅವ್ರ ತಾಗೆ ಚೆನ್ನಾಗಿರು. ನಾವೇನು ಬೇಡ ತಾನೆ, ನಾವು ಬೇಡ, ನಾವು ಇರಲ್ಲ, ನಾನು ಹೋಗ್ತೀನಿ. ಹೋಗುವಂತಲೇನೆ ಅವಾಗಿಂದ ಹೇಳ್ತಾ ಇರೋದು. ಬೆಳಗ್ಗೆಯಿಂದನ ಹೇಳಿದ್ರು ಹೋಗಮ್ಮ ಅಂತ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಹೇಳಿದ್ರು ಹೋಗ್ದಿಲ್ಲದ್ದ. ನೀನು ಹೇಳ್ತಾ ಇದೀಯ ಹೋಗ್ತೀನಿ ಅಂತ ಬರೀ ಹಿಂಗೆ ಕತೆ ಆಗ್ತಾ ಇದೆಯಾ? ಬರೀ ಹಿಂಗೆ ಕತೆ ಆಗ್ತಾ ಇದೆಯಾ ನಾನು ನೋಡ್ದಂಗೆ. ಮಕ್ಕಳು ಮನೆಯಾಗ ಯಾರು ಇರಲ್ವಲ್ಲ, ಅವಾಗ ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ ನಿನಗೆ. ನಮ್ಮ ಮಕ್ಳು ಆಗೋದು, ನಮ್ಮ ಮಕ್ಳು ಬಿಟ್ಟರೆ ಯಾರು ಆಗಲ್ಲ. ನೀನು ಅಪ್ಪ ಇಬ್ಬರು ಬಂದು ನಮ್ಮನ್ನು ನೀವು ಕರೆಯೋವರೆಗೂ ನಾವಂತೂ ಬಂದರೆ ಕೇಳು. ಅಪ್ಪನ ಹಂಗೆ ಮಾಡ್ತೈತೆ. ಯಾರು ಇಲ್ದಿದ್ರೆ ಗೊತ್ತಾಗುತ್ತೆ ನಿಮ್ಮ ಮಕ್ಳ ಬೆಲೆ ಏನು ಅಂತ. ಮನೆಯಾಗ ಬೇಕು ಅನಿಸುತ್ತೆ. ಮಕ್ಳು ಇರೋರ ಮನೆಯಾಗ ಹೆಂಗಿರುತ್ತೆ, ಮಕ್ಳು ಇಲ್ದಾರ ಮನೆಯಾಗ ಹೆಂಗಿರುತ್ತೆ ಅಂತ ನಿನಗೆ ಗೊತ್ತಾಗುತ್ತಾಗ. ನಮಗೆ ಎಷ್ಟು ಇದನ್ನು ಮಾಡ್ತಾಯಿದ್ದೆ. ಇರಲ್ಲ ಕಣಮ್ಮ, ಇರಲ್ಲ, ಹೋಗ್ತೀನಿ ನಾನು. ಯಾಕೆ ಮಣಿ, ಏನಾತೆ ಪದ್ಮ? ನೋಡಕ್ಕ ಅದಾಗಿಂದ ಹೋಗ್ತೀನಿ, ನಮ್ಮ ಅಕ್ಕರ ಮನೆಗೆ ಹೋಗ್ತೀನಿ, ನಮ್ಮ ಅಕ್ಕರ ಮನೆಯಾಗಿರ್ತೀನಿ ಅಂಬಳು. ಅದಕ್ಕೆ ಹೋಗಮ್ಮ ನಿಮ್ಮ ಪಾಡಿಗೆ ನಿಮ್ಮ ಅಕ್ಕರ ಮನೆಯಾಗಿರೋ ಅಂತೇಳಿ ಅದಕ್ಕೆ ಬ್ಯಾಗ್ ತೆಗೆದು ಹೊರಕ್ಕಾಗ್ತೆ. ಹೋಗ್ಲೇಳಕ್ಕ ಬಗ್ಗೆಕಾಯ, ಹೋಗಿರ್ಲೇಳು. ಯಾರು ಬೇಡ ಅಂದರು ಹೋಗ್ಲೇಳು. ನಾವು ಹೆಂಗೆ ನೆಮ್ಮದಿಯಾಗಿರ್ತೀವಿ, ನಾನು ನನ್ನ ಗಂಡ ಹೋಗಿರಲಿ ಅಂತ. ಅವಳು ಎದ್ದಾಗಿಂದ ನಾನು ಇಲ್ಲಿ ಇರಲ್ಲ ಅಂತ ಇದ್ದಾಳೆ. ಹೋಗಮ್ಮ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಹೋಗಲಿಲ್ಲ. ಅದಕ್ಕೆ ಈಗ ಇಲ್ಲಿ ನಿಂತ್ಕೊಂಡಿದ್ಲಪ್ಪ, ಹೋಗು ಅಂತ ಬ್ಯಾಗ್ ತೆಗೆದು ಹೊರಕ್ಕೆಸ್ತು. ನೀನು ಬರಬೇಡ ನಮ್ಮ ಮನೆಯಾಕೆ ಅಂತ ಮನೆಯಿಂದ ಹಸಿ ಕಳಿಸ್ತಾ ಇದ್ದೀನಿ. ಹೋಗ್ಲೇಳ, ಅವ್ರ ಮನೆಯಾಗೆ ಇರಲೇಳು. ಯಾರು ಆಗಲ್ಲ. ಅಕ್ಕಯ್ಯ ಮಾಮ ಅಂತ ಹೋದರೆ ಏನೋ ನಿಮ್ಮ ಮಾಮ ಒಂದಿನ ನೋಡ್ಕೊಂಡು 2 ದಿನ ನೋಡ್ಕೋಬೋದು. ತಿರ್ಗಿ ನಿಮ್ಮ ಅಕ್ಕಯ್ಯ ಹೊಡ್ತಾ ಬೀಳುತ್ತೆ. ಅವ್ರ ಅತ್ತೆ ಇದ್ದಾಳೆ, ತಿರ್ಗಿ ಅವ್ರ ಅತ್ತೆ ಆತನ ಒಂದು ಅಂಬೋದು. ಓಟ ಯಾಕಮ್ಮ? ಏನು ಅಂತ ಜನ ಅಲ್ಲ, ಅವರು ಒಳ್ಳೆಯವರು. ನಿನ್ನಾಗ ಇದು ಮಾಡಲ್ಲ. ನೀನು 1 ರೂಪಾಯಿ ಯಾರಿಗಾನ ಮುಗಿಯಂಗಿಲ್ಲ, ಏನಿಲ್ಲ. ಎಷ್ಟು ಇದನ್ನು ಮಾಡ್ತೀಯ? ನಿನ್ನಂತ ಅಮ್ಮನಂತ ಬುದ್ಧಿ ಇಲ್ಲ. ಅವರು ಬಗೆಂಟಿ ಒಳ್ಳೆಯವರು, ತುಂಬ ಒಳ್ಳೆಯವರು. ನಮ್ಮ ಅಕ್ಕ ಮದುವೆ ಆಗಿರೋ ಅಂಥವ್ರ ಮನೆಯವರು, ನಮ್ಮ ಮಾಮ ಆಗಿರ್ಬೋದು, ನಮ್ಮ ಮಾಮರ ಅಮ್ಮ ಆಗಿರ್ಬೋದು, ಎಲ್ಲರೂ ಒಳ್ಳೆಯರೇನೆ. ನಾನು ನಾಳೆ ನೋಡಿದ್ದೀನಿ, ಜೀವಿತಕ್ಕಾಗಲಿ ಎಲ್ಲರೂ ಒಳ್ಳೆಯವರೇ. ಅವರು ಇಂಥ ಸಣ್ಣ ಪುಟ್ಟದಕ್ಕೆ ಎಲ್ಲ ಲೆಕ್ಕ ಹಾಕಲ್ಲ, ಸಣ್ಣ ಪುಟ್ಟವೆಲ್ಲ ಮಾತಾಡಲ್ಲ. ಅವರು ದೊಡ್ಡತನ ಇರೋರು, ದೊಡ್ಡ ಬುದ್ಧಿ ಐತೆ, ದೊಡ್ಡ ಮಾತಾಡ್ತಾರೆ. ಇಂಥ ಸಣ್ಣ ಪುಟ್ಟ ಮಾತೆಲ್ಲ ಆಡಲ್ಲ ನಮ್ಮ ಅಮ್ಮನಂಗೆ. ಸಣ್ಣ ಬುದ್ಧಿ ಇಲ್ಲ ನಮ್ಮ ಅಮ್ಮನಂಗೆ ಅವ್ರ ತಾಗೆ. ಯಾಕಮ್ಮ ಸುಮ್ಮನೆ ಯಾಕೆ ಮಾತು? ಈಗ ನಾವು ಸಣ್ಣ ಬುದ್ಧಿ ಇಕ್ಕೊಂಡಿರೋರು, ನಾವು ಸಣ್ಣರು, ನಾವಂತ ಲೆವೆಲ್ ಇರೋರಲ್ಲ. ಅವ್ರು ದೊಡ್ಡ ಬುದ್ಧಿ ಇಕ್ಕೊಂಡಿರೋರು, ದೊಡ್ಡರವರು, ದೊಡ್ಡ ಮಾತಾಡ್ತಾರೆ. ನಾವು ಹಂಗೆ ಮಾತಾಡೋದು, ಸರಿನಾ? ಅವ್ರದ್ದೇ ಸರಿ, ಹೋಗು. ಅವ್ರದ್ದೇ ಸರಿ, ಹೋಗಮ್ಮ ಹೋಗು. ಸುಮ್ಮನೆ ಯಾಕೆ ಇವಾಗ ಅದನ್ನೆಲ್ಲ ಮಾತಾಡ್ತಿದ್ರೆ ಮಾತುಗಳು ಇನ್ನೂ ಬೆಳಿತಾನೇ ಹೋಗ್ತಿರ್ತಾರೆ. ದೊಡ್ಡ ಅರ್ಥಕ್ಕೆ ಹೋಗ್ಬೇಕು. ದೊಡ್ಡವರು ದೊಡ್ಡ ಬುದ್ಧಿ ಇಕ್ಕೊಂಡಿರೋರು ದೊಡ್ಡ ಅರ್ಥಕ್ಕೆ ಹೋಗ್ಬೇಕು. ಅದಕ್ಕೆ ಮತ್ತೆ ಇಂಥ ಸಣ್ಣ ಅರ್ಥಕ್ಕೆ ಇರಬಾರ್ದು. ಐಕೇನಿ ಹೋಗು, ಇವಾಗ ಬ್ಯಾಗ್ ತಕೊಂಡು. ಹುಡುಗನ ಕಾಲ್ ದೇಶಕ್ಕೆ ಟೂರ್ ಬೈಲಿ. ಅವಳು ಗೌರ್ಮೆಂಟ್ ಕೆಲಸ ತಕೊಂಡು ಇವಾಗ ಹೆಂಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ತಾಮ್ಲೇಳ್ ಬಿಡು, ತಾಮ್ಲೇಳ್ ನಮ್ಗೇನು ಬರೋದೇನಿಲ್ಲ. ಈ ತಾತ ಏನು ಮಮ್ಮ ಗೌರ್ಮೆಂಟ್ ಕೆಲಸ ತಗೊಂಡ್ರೆ ತಿನ್ನೋ ಹುಡುಗನ ಕಾಲ್ ದೇಶಕ್ಕೆ ನಾನು ಇರ್ತದಾನೆ ಅವನ ಕೆಲಸ ತಕೊಂಡ್ರೆ. ನೀನು ನೋಡಿ ಹೆಂಗೆ ಹೇಳ್ತೀಯ? ಇಬ್ರು ಏನು ಮಾಡೋಕ್ಕಾಗಲಿಲ್ಲ. ಬರೇ ಇವು ಹಿಂಗೆ ಬಂದು ತಡ ಇಲ್ಲ. ಜಾವ್, ನೀ ನನ್ನ ಮಾತಾಡಿಸ್ಬೇಡ. ಸುಮ್ಮನೆ ಹೋಗೋದ್ ಕಲಿ. ನಾನು ನಿನ್ನ ಮಾತಾಡ್ಸೋದು ಬಿಟ್ಟೆ ಅಲ್ಲೇ ಭಾಳ ದಿನ ಆಗೈತೆ. ನೀನು ನನ್ನ ಮಾತಾಡಿಸ್ಬೇಡ. ನನ್ನ ಮೊಮ್ಮಗ ಗೌರ್ಮೆಂಟ್ ಕೆಲಸ ತಗೊಂಡವನಿ ಚೆನ್ನಾಗಿ ಓದೋದಕ್ಕೆ. ನನ್ನ ಮೊಮ್ಮಗಳು ಒಳ್ಳೆ ಮನೆ ಸೇರ್ತು. ನೋಡ್ಬಾ ಇಲ್ಲಿ. ಅಲ್ಲ, ನೀವು ಮೊಮ್ಮಕ್ಕಳೇನೆ ಹೇಳ್ದಂಗೆ ಕೇಳಬೇಕು. ತಾತ ಅಂತ ಮರ್ಯಾದೆ ಕೊಟ್ಟರೆ ನಾವು ನಮ್ಮ ಮೊಮ್ಮಕ್ಕಳು ಅಂತ ನಮಗೂ ಆಸೆ ಇರೋದು. ಒಂದು ಈಟನ ನೀವು ನಮಗೆ ಮರ್ಯಾದೆ ಕೊಡೋದು ಇಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಡು ಬಗ್ಗೆಮ್ಮ ಎಲ್ಲಿ ಬ್ಯಾಗ್ ತಗೊಂಡು ಹೊರಟಿರೋದು. ಅಕ್ಕಯ್ಯ ಮನೆಗೆ ಹೋಗ್ತಾಳೆ ಅಂದ್ಕಂಡ್ಮಮ್ಮ. ನಮ್ಮ ಅಕ್ಕಯ್ಯ ಚೆನ್ನಾಗಿ ನೋಡ್ಕೊಂತಾಳೆ. ನಾನು ಅಲ್ಲೇ ಹೋಗ್ತೀನಿ. ನೀವೇನು ನಾನು ನೋಡೋದು ಬೇಡ, ನೀವೇನು ನಾನು ಮಾತಾಡ್ಸೋದು ಬೇಡ. ನೀವು ನಾನು ಮಾತಾಡಿಸ್ಬೇಡ್ರಿ. ನಾನು ಹೋಗ್ತೀನಿ, ನಮ್ಮ ಅಕ್ಕಯ್ಯರ ಮನೆಗೆ ಹೋಗ್ತೀನಿ ಅಂದ್ರೆ ಅದಕ್ಕೆ ಬ್ಯಾಗ್ ತೆಗ್ದು ದಾರಕ್ಕೆಸ್ತಿದ್ದೀನಿ, ಹೋಗು ಅಂತ. ಕಳಿಸಿ ಹೇಳ್ತೀನಿ, ಒಂದು ಹೇಳ್ತೀನಿ ಸುಮ್ಮನೆ ಹಸಿಕ್ಕೆ ಹೇಳ್ತೀನಿ, ಗೊತ್ತಾಗುತ್ತೆ. ಹೋಗು. ಬರೀ ಅವರು ಇವ್ರನ್ನ ಅಂಬೋದು, ಯಾತನ ಮಾತಾಡೋದು, ಯಾತನ ಅಂಬೋದು, ಬರೀ ಇದೇನೆ. ನಾನು ಅದಕ್ಕೇನೆ ಹೇಳ್ತಾ ಇದ್ದೀನಿ, ನೀನು ಹೋಗ್ಬೇಡ ಕಣಮ್ಮ, ಕಾಲು ತೆಗ್ದು ಹೋಗೋದು ದೊಡ್ಡದಲ್ಲ ಅಂತ. ಇಲ್ಲ ಬಗೆಕಾಯಿ ಸುಮ್ಮನೆ ಹೋಗ್ಲೇಳು. ಹೋಗ್ಬೇಕು, ಹೇಳಿದ್ರೆ ಅರ್ಥ ಆಗಲ್ಲ. ಹೋಗ್ಬೇಕು, ಹೋಗಿ ಎಲ್ಲಾನು ಅನುಭವಿಸಿದ್ರೆ ಗೊತ್ತಾಗೋದು ಯಾರಿಗೇ ಆಗಲಿ. ನಾವು ಅವಾಗ ಹಂಗೆ ಮಾತಾಡ್ತಿದ್ವಿ, ಯಾರನ್ನ ಹೇಳಿದ್ರೆ ನಮ್ಮ ಮಕ್ಳು ಹಂಗಲ್ಲ ಅಂತ. ನಾವೀಗ ಅನುಭವಿಸ್ದಾಗ ಇವಾಗ ಗೊತ್ತಾಗ್ಲಿಲ್ಲ ನಮಗೆ. ಎಲ್ಲರೂ ಊರು ನಾಡು ಎಲ್ಲ ಹೇಳಿರಮ್ಮ ಹಿಂಗಂತ.
ನಾವು ಅವಾಗ ಯಾರ ಮಾತು ಕೇಳಲಿಲ್ಲ. ಅವ್ರ ಮಾತೆಲ್ಲ ಕೇಳಿ ಅವಾಗಲೇ ಬಿಗಿ ಬಂದು ಬಸ್ ಮಾಡಿದರೆ ಹಿಂಗೆ ಯಾಕಾಗದು ಹೇಳಿ ನಮ್ಮ ಬಾಳು. ನಾವು ಕೇಳಲಿಲ್ಲ. ಹಂಗೆ ಆಮೇಲೆ ಒಂದಲ್ಲ ಒಂದಿನ ಅವ್ರಿಗೂ ಗೊತ್ತಾಗುತ್ತೆ. ಹೋಗ್ಲಾಳು ಹೋಗು, ಹೋಗಿ ಅಕ್ಕನ ಮನೆಯಾಗ ಇರ್ತೀನಿ ಅಂತಾಳೆ. ಹೋಗ್ಲಾಳು. ನಮ್ಮ ಅಕ್ಕಗೆ ಮುಡ್ಲಕ್ಕೆ ಒಯ್ಯಲ್ಲ, ನಮ್ಮ ಅಕ್ಕನ ಕರಿಯಲ್ಲ, ನಮ್ಮ ಅಕ್ಕ ನಿನ್ಗೂ ಕರಿಯಲ್ವಲ್ಲ. ಹಾಂ, ನಮ್ಮ ಅಕ್ಕನ ಕರಿಬೇಕು ನೀನು ಅಂತ ಇವಳು ಹೇಳ್ದಂಗೆ ನಾವು ಕೇಳೋಕ್ಕಾಗತ್ತೆ ಮಮ್ಮ. ಮೊದಲೆಲ್ಲ ಕೇಳಿದ್ರಮ್ಮ ಅಕ್ಕಿ ಈಗಲೂ ಕೇಳ್ಬೇಕು ಅಂತಾರೆ ಅವರು. ನೀವು ಮೊದಲೆಲ್ಲ ಕೇಳಿದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಏನು ಕೇಳ್ತಾರೋ ಅದು ಮಾಡಿಕ್ಕೊಂಡು ಕೊಟ್ಕೊಂಡು ನೋಡ ರತ್ನಮ್ಮನನ್ನು ನಮ್ಮ ಬಾಲಪ್ಪ ಹುಡುಗರಿಗೆ ಕಷ್ಟ ತೋರಿಸ್ತಾ. ನಾವು ಆಡಂಬ್ರು ಜೀವನ ತೋರಿಸ್ಬಾರ್ದು, ಒಳ್ಳೆ ಬುದ್ಧಿ ಕಲಿಸ್ಬೇಕು. ದುಡ್ಕೊಂಡು ತಿಂಬ ಅಂಥದ್ದು ಒಳ್ಳೆ ಪಾಠ ಕಲಿಸ್ಬೇಕು ಅವಕ್ಕೆ. ನಾವು ಆಡಂಬ್ರು ಜೀವನ ಮಕ್ಳಿಗೆ ಯಾವತ್ತೂ ಕಲ್ಸಕ್ಕೆ ಹೋಗ್ಬಾರ್ದು. ಹಾಳಾಗಿ ದುಡ್ದು ಅರಸನಾಗ್ಬೇಕು ಅಂತ ತೋರಿಸ್ಬೇಕು. ಹಾಳಾಗಿ ದುಡಿಬೇಕು, ಆಮೇಲೆ ಅರಸ ಆಗ್ಬೇಕು. ಹಂಗೆ ಸಣ್ಣ ಹುಡುಗರು ಇದ್ದಾಗ ಬದುಕಿ ಇಕ್ಕೊಂಡು ಅವಾಗೆ ಭಯ ಇಕ್ಕೊಂಡು ನಾವು 3 ವರ್ಷದ ಬುದ್ಧಿ 100 ವರ್ಷದ ತಗೊಂತಾರಲ್ಲ, ಹಂಗೆ ನಾವು ಹೆಂಗಿರ್ತೀವಿ ಹಂಗೆ ಇರುತ್ತೆ ಬುದ್ಧಿ. ಹಂಗೆ ನಾವು ಯಾರ್ದಾಗ ಹೆಂಗಿರ್ಬೇಕು ಅಂಬೋದು ನಾವು ತಿಳ್ಕೊಬೇಕು ಫಸ್ಟ್ ಚೆನ್ನಾಗಿ. ಏನು ಮಾಡೋಣ, ನಾವು ಅವಾಗ ಹಂಗೆ ಸಾಕ್ತೀವಿ. ಸರಿಯಾಗಿ ಮರ್ಯಾದೆ ಮಾಡಿದ್ರು ಬಿಡುವ ಮತ್ತೆ. ಒಟ್ಟು ಹೋಗಿ ಹೋಗು ಹೋಗು, ಇವಾಗ ಬ್ಯಾಗ್ ತಕೊಂಡು ಹೋಗ್ತಾ ಇರಬೇಕು ಹೋಗು. ಏಯ್ ಹೋಗು, ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ನೋಡು ನೀನು. ಸುಮ್ಮನೆ ಬ್ಯಾಗ್ ತಗೊಂಡು ಹೋಗ್ತಾ ಇರು. ಅಜ್ಜಿ ಹೇಳೋಳು ಅಜ್ಜಿ ಏನು ಮಾತಾಡ್ತಾರಪ್ಪ ಅಂತ. ಹೇಳು ಒಂದಿಟ್ಟು. ಮನುಷ್ಯರಾದ್ಮೇಲೆ ಅರ್ಥ ಮಾಡ್ಕೋಬೇಕು. ಇವು ಮನುಷ್ಯರಲ್ಲವು, ದನಗಳಿದ್ದಂಗೆ. ಮನುಷ್ಯರಾದ್ರೆ ಅರ್ಥ ಮಾಡ್ಕೊಂತಾರೆ, ಯಾಕೆ ಹೇಳ್ತಾರೆ ಏನೋ ಎತ್ತ ಅಂತ. ಹೇಳ್ತಾತ ನಾನು ಮನುಷ್ಯರಲ್ಲ, ನಿಮ್ಮ ಮೊಮ್ಮಕ್ಳೇ ಮನುಷ್ಯರು ಅವರೇ ಇದ್ದಾರಲ್ಲ. ಆಗ ಅವಳಿಂದಲೇ ನಿಮ್ಮ ಮೊಮ್ಮಗಳಿಂದಲೇ ಎಲ್ಲ ನಮಗೆ ಜಗಳ ತಂದಿಕ್ಕಿರೋದು. ಅವಳಿಂದಲೇ ಹಾಳಾಗೋಗ್ತಾಳೆ. ಹೋಗ್ತೀನಿ ನಾನು, ಇರಲ್ಲ. ನನಗೆ ಗೊತ್ತೈತೆ. ನಾವು ಹೋಗಿ ನಾನು ಹೆಂಗಿರ್ತೀನಿ ಅಂತ ಕರೆದ್ರೂ ಬರಲ್ಲ ನೋಡು. ನೀವು ಬಂದು ಬಾರಮ್ಮ ಅಂತ ಅಂಗ್ಲಾಸ್ಕೊಂಡ್ರು ಬರಲ್ಲ ನಾನು. ಥೂ, ಈ ಹುಡುಗಿ ಏನು ಇಂಥದ್ದೈತೆ. ಅವಳು ಹೋಗ್ತಾಳೆ, ನಾ ಜೀವಿತ ಅವಳು ಕೊಟ್ಟು ಹೋಗ್ತಾಳೆ. ಅವಳು ಹೋಗ್ತಾಳೋ ಏನೋ. ಹೋಗು. ನಮ್ಮ ದೊನಪ್ಪ ನೋಡಿದ್ರೆ ಸಂತೋಷ ಆಗುತ್ತೆ ಮಾರಾಯ. ಎಲ್ಲ ಕೆಲಸನೂ ಮಾಡ್ತಾನೆ, ಮನೆಯದೆಲ್ಲ ನೋಡ್ಕೊಂತಾನೆ. ಬೋಲ್ ಚೆನ್ನಾಗಿ ಮಾಡ್ತಾರೆ ಬಿಡಪ್ಪ. ಏಯಪ್ಪ ಆ ಹುಡುಗಿನ ಅಂತದೆ ಕಣಮ್ಮ. ಇವತ್ತು ಬಡವ್ರ ಮನೆ ಹೆಣ್ಮಕ್ಳಾದ್ರೂ ಪರವಾಗಿಲ್ಲ, ನಮ್ಮ ಅಲ್ಲಮ್ಮ. ಬಿಡು, ಒಂದು ಮಾತಾಡಲ್ಲ ಕಣಮ್ಮ. ಉಸಿರೈತಿ ಹೆಣ್ಮಕ್ಳು ಹಂಗೆ ಇದ್ಬಿಟ್ರೆ ಮನೆಗೆ ಯಾವ ಸಮಸ್ಯೆನೂ ಬರಲ್ಲ ಕಣ್ಮಮ್ಮ. ಎಷ್ಟೊತ್ತು ನೋಡಬೇಕು. ಭಾಳ ಒಳ್ಳೆಯಳು. ನಮ್ದು ಮದುವೆ ಆಗಿರೋ ಅಂಥ ಹುಡುಗಿ ಹೆಂಗತ್ತ ಒಳ್ಳೆ ಹುಡುಗಿ ಸಿಕ್ತು ಅಂತ ಒಂದು ಜಾಲಿ ಮದುವೆ ಆಗಿರೋದೇ ಆಸೆ. ಸುಮ್ಮನೆ ಮನೆ ಕಟ್ತೀನಿ ನಾನು ಆಮೇಲೆ ಆಗ್ತೀನಿ ಅಂದಿದ್ರೆ ಆಗ್ತಿರ್ಲಿಲ್ಲ. ಹೆಂಗೆ ಒಳ್ಳೆ ಹುಡುಗಿ ಸಿಕ್ಬಿಟ್ಲತ್ತ. ಎಲ್ಲರೂ ನೆನೆಸ್ಕೊಂತಾರೆ ಕಣ್ ಚೇರ್ಮನ್ ಸಣ್ಣಪ್ಪಣೆ. ಇಡೀ ಊರಾಗ ಎಲ್ಲರೂ ನೆನೆಸ್ಕೊಂತಾರೆ. ಬೋಲು ಒಳ್ಳೆ ಹುಡುಗಿ ರತ್ನಮ್ಮ ಒಳ್ಳೆ ಸೊಸೆ ತಂದವಳೆ ಅಂತೇಳಿ ಊರಾಗೆಲ್ಲ ನೆನೆಸ್ಕೊಂತಾರೆ. ಭಾಳ ಒಳ್ಳೆ ಹುಡುಗಿ ಬಿಡು. ಅವ್ರಾಗ ಒಂದು ಈಟನೂ ಇಲ್ಲ. ಎಲ್ಲಿಗೆ ಹೋಗ್ತಾಳೆ? ರಕ್ಕರ ಮನೆಗೆ ಹೋಗ್ತಾಳೆ ನಮ್ಮೀಗ. ರಕ್ಕರ ಮನೆಗೆ ಹೋಗ್ತಾಳೆ ಇವಾಗ. ರಕ್ಕಗೆ ಹೋಗಿ ಫೋನ್ ಮಾಡಿಸಿ ಎಲ್ಲ ಅವಳ್ತಾಗೆ ಜೀವಿತಂತಾಗೆ ಎಲ್ಲ ಮಾತಾಡ್ಕೊಂಡು ಬಂದವಳಿ. ಅವಳೆಲ್ಲ ಹೇಳ್ತಾಳೆ ಫೋನ್ನಾಗೆಲ್ಲ ಏನಿದ್ರು. ಅವಳು ಫೋನ್ನಾಗೆಲ್ಲ ಇಲ್ಲಿಂದ ಫೋನ್ ಮಾಡಿ ನಿಮ್ಮಮ್ಮ ಹಂಗಂದ್ಲು ಹಿಂಗಂದ್ಲು, ನಿಮ್ಮಮ್ಮ ಹೆಂಗೆ ಮಾಡಿಳು ಬರೀ ನಮ್ಮ ಸುದ್ದಿ ಮಾತಾಡ್ತಿರ್ತಾರೆ. ಸರಿಯಾಗಿ ಹೇಳಿದ್ಯಾ ಕಣ್ಮಮ್ಮ ನೀನು. ಅವತ್ತು ಹೇಳ್ದಾಗಿಂದನೂ ಅದನ್ನು ಸುದ್ದಿಗೆ ಹೋಗ್ದಂಗೆ ಆಗ್ಬಿಟ್ಲು. ಇನ್ನೊಂದ್ಸತಿ ಏನೋ ನಮ್ಮ ದನಪ್ಪನ ಸುದ್ದಿ ಮಾತಾಡಿದ್ರೆ ಸರಿಯಾಗಿ ಇರ್ತಿದ್ದೆ ನಾನು. ಅವತ್ತು ನೀನು ಸರಿಯಾಗಿ ಹೇಳಿದೆ. ನಿನ್ನ ಬುದ್ಧಿ ಬೇಡವೆ. ಏನೋ ನಮ್ಮ ದನಪ್ಪನ ಸುದ್ದಿಗೆ ಬಾಯಿ ಏನಿಲ್ಲ. ನಿನಗೇನೋ ಗ್ರಾಚಾರ ಅಂತ ಹೇಳಿದ್ದೆ ಅವತ್ತು. ನೀನು ಸರಿಯಾಗಿ ಹೇಳ್ಬಿಟ್ಟಿದ್ದೆ ಕಣ್ಬಗ್ಗೆ. ಅವತ್ತಿಂದ ನಮ್ಮ ದನಪ್ಪನ ಸುದ್ದಿ ಬರ್ದಂಗಾಯ್ತು. ನಮ್ಮ ದನಪ್ಪನ ಹಂಗೆ ಎಲ್ಲ ಕಮ್ಮಾಗಿಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದು, ಅದಲ್ಲ ಹಂಗೊಂಬೋದು ಹಂಗೊಂಬೋದು ಹಂಗೇನಿ. ನಾನು ಅದಕ್ಕೆ ಅವಾಗ ಶೀಟ್ ಬಂದಂಗೆ ಆಗ್ಬಿಟ್ಟು ಸರಿಯಾಗೆ ಕಾಡಿ ಬಿಸಾಕಿದ್ದಿ. ನಿನಗೆ ಹೇಳ್ಬೇಕು, ಬಾಯ ಮಿಸ್ಕೊಂಡಿರ್ಬೇಕು. ನಮ್ಮ ದನಪ್ಪನ ಸುದ್ದಿ ಬಂದಿದೆ ಅಂದ್ರೆ ನಿನಗೇನಿಲ್ಲ ನೋಡು ಅಂತ. ಹೋಗ್ಲಿ ಸುಮ್ಕಿರಿ ನೀವು. ಯಾವ ಥರ ಕೆಲ್ಸಬಿಡ್ರಿ, ಸುಮ್ಮನೆ ಇದ್ಬಿಡ್ರಿ. ಅವರು ಪಾಪ ಸುಮ್ಮನೆ ಇದ್ದಾರೆ. ಅಯ್ಯೋ ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ. ಇಪ್ಪಿಲ್ಲಿ ಹಂಗೆ ಸುಮ್ಮನೆ ಇರುತ್ತೆ. ಇವಳು ಇದ್ದಾಳಲ್ಲ, ಇವಳು ಜೀವಿತ. ಅವಳು ಫೋನ್ನ ಮಾತಾಡ್ತಾರೆ. ಫೋನ್ನಾಗೆಲ್ಲ ಇಲ್ಲದ್ದು ಹೇಳ್ಕೊಡ್ತಾರೆ ಚೇರ್ಮನ್ ಸಣ್ಣಪ್ಪಣೆ. ಪಪ್ಪಿ ಹೆಂಗೆ ಒಳ್ಳೆ ಪಿಳ್ಳಿ, ಹೆಂಗೆ ಒಂದಿಟ್ಟು ಪರವಿಲ್ಲ. ನಮ್ಮ ಭೂಮಮ್ಮರ ಮನೆಗೆ ಮುಂದಾಗ್ಲೇ ಕೊಡ್ಬೋದಾಗಿತ್ತು ಕಣ. ಮುಂದಾಗ್ಲೇ ಕೇಳಿ ನಾವು ಕೊಡ್ಬೋದಾಯ್ತು. ಅಂತ ಒಳ್ಳೆ ಹುಡ್ಗ, ಎಂಥ ಒಳ್ಳೆ ಮನೆ ಮಿಸ್ ಮಾಡ್ಕೊಂಡ್ವಿ ಅಮ್ಮಂಗೆ ಆಗ್ತೈತಿ. ನನಗೂ ಹಂಗೆ ಆಗುತ್ತೆ ಕಣ್ಮಮ್ಮ. ನಾನು ಹಂಗೆ ಅಂದ್ಕೊಂಡಿದ್ದಾಳು. ಹೇಳ್ದಾಗ ಹೋಗಿ ಕೇಳಿ ಕೊಟ್ಟು ಅವರು ಒಪ್ಕೊಂಡಿರತ್ತ ಮಾಡೋಣ ಅಂತ ಅಂದ್ಕೊಂಡಿದ್ದೆ. 7 ಜನ ಆದರೂ ಚೆನ್ನಾಗಿರುತ್ತೆ ಅಂತ. ನಾನಂತೂ ಮ್ಯಾಲೆ ಇದ್ದೆ ಬಿಡು. ಬೋಲಾಸೆಗಿದ್ದೆ ಅವ್ರಿಗೆ ಕೊಡೋಕ್ಕೆ. ಬೋಲಾಸೆಗಿದ್ದೆ ನಾನು. ಏನು ಮಾಡ್ತೀವಿ ಬಿಡು. ಹೆಂಗೆ ಆಗ್ಯಾರ ಅವರು ಇಷ್ಟಪಟ್ಟಾರನ್ನ. ಆಗ್ಯಾರ ಹೆಂಗೆ ಚೆನ್ನಾಗಿದ್ರೆ ಸಾಕತ್ತ. ಇಂಥರ್ನ ಕೊಟ್ಟಿದ್ರೆ ನಮ್ಮ ಮರ್ಯಾದೆ ನಾವೇ ಕಳ್ಕೊಬೇಕಾಯ್ತು. ಸುಮ್ಮನೆ ಇದ್ದವರಾಗೆ ಭೂಮಮ್ಮರ ಹೆಂಗೆ ಸೆನಕ ಇದ್ದಾರತ್ತ. ಇವ್ರನ್ನ ಕೊಟ್ಟಿದ್ರೆ ನಮ್ಮ ಮರ್ಯಾದೆ ನಾವೇ ಕಳ್ಕೊಬೇಕಾಯ್ತು. ಆಗ್ಲಲ್ಲ ಹೇಳೋಕೆ ಹಂಗಂದ್ರೆ ಹಿಂಗಂದ್ರೆ ಹಂಗೆ ಮಾತಾಡಿರಿ ಅದು ಗುದ್ದಾಡಿರಿ ಇದು ಗುದ್ದಾಡಿರು ಅಂತ ಬರೀ ಆಗ್ಲಲ್ಲ ನಾವು ಇದು ಮಾಡ್ದಂಗೆ ಆಗೋದು. ಸುಮ್ಕಿರು. ಅದು ಸರಿನೇ. ಅಂದರೆ ಇವಾಗ ಹಂಗಿದ್ದೋಟು ಬೋಲ್ ನಮಗೆ ತಲೆನೋವು. ಸುಮ್ಮನಿರು. ಹಂಗೆ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಇದ್ದರೆ ಯಾರು ಯಾವುದು ಇರೋಲ್ಲ. ಸುಮ್ಮನೆ ಇಲ್ಲಿ ಒಟ್ಟು ಭೂಮಮ್ಮನ ಮಗನ ಮದುವೆ ಮಾಡಿಸಿದ್ರು ಬೋಲ್ ಕಷ್ಟ ಆಗೋದು. ಇದು ಹೇಳ್ದಂಗೆ ಕೇಳ್ತಿರ್ಲಿಲ್ಲ, ಏನಿಲ್ಲ. ಇದ್ದವರಾಗೆ ನೋಡ್ಕೊಂಡು ಬೋಲ್ ಇದಾಗೋದು. ಸುಮ್ಕಿರಮ್ಮ. ಯಾರನ್ನ ಈಗ ಅದು ಎಲ್ಲೇ ತಕ್ಕ ರೊಕ್ಕರ ಮನೆಗೆ ಹೋಗಿ ಆಯ್ತಾ ಬ್ಯಾಗ್ ತಕೊಂಡು ಎಲ್ಲೇ ತಕ್ಕ ಇರುತ್ತೋ ಅಲ್ಲಿ ಇರಲಿ. ಯಾವುದು ತಲೆ ಕೆಡಿಸ್ಬೇಡ್ರಿ. ಇಬ್ಬರು ನೀವು ಬದುಕು ಮಾಡ್ಕೊಂಡು ನೋಡ್ಕೊಂಡು ಸುಮ್ಮನೆ ಕೆಲ್ಸಕ್ಕೆ ಹೋಗೋದು ನೋಡ್ಕೊಳ್ರಿ. ಎಷ್ಟೇ ನೀವಿಬ್ರು ನಿಮ್ದಿಗೆ ಇರೋದು ನೋಡ್ರಿ. ನೋಯತ್ತಲ್ಲ ಅದು ಹೋಗ್ಲೇಳು. ಸುಮ್ಮನೆ ರೊಕ್ಕ ಮನೆ ಅಂತ ಹೇಳ್ತೀನಿ. ಹೋಗಿ ಇದ್ದು ಬರಲೇಳು.
ನೋಡಿದ್ರಲ್ಲ ವೀಕ್ಷಕರು, ಬೆಳಗ್ಗೆಯಿಂದ ನಾನು ಬರೀ ಹೋಗ್ತೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ಬರಲೇ ಬೇಡ ನೀನು ಹೋಗ್ಬಿಡು ಅಂತ ಹೇಳಿ ಕಳಿಸ್ದೆ. ಅಲ್ಲೇ ಹೋಗಿ ಅವ್ರ ಅಕ್ಕ ತೆಗಿದ್ದು ಎಲ್ಲ ಅನುಭವಿಸ್ಲಿ, ಎಲ್ಲ ಅನುಭವಿಸ್ಕೊಂಡು ಅವ್ರ ತಾಗೆಲ್ಲ ಅನ್ನಿಸ್ಕೊಂಡು ಬಂದರೆ ಅವಾಗ ಹೇಳ್ದಂಗೆ ಕೇಳ್ಕೊಂಡು ಇರ್ತಾಳೆ. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ನಾವೇನು ಹೇಳಿರೋ ಕೇಳಲ್ಲ, ಏನೋ ಹೇಳಿರೋ ನಾವು ಇವತ್ತು ಅಲಿಯಕ್ಕೆ ಹೋಗಲ್ಲ ಅಂತೇಳಿ ಅದಕ್ಕೆ ನಾವು ಸುಮ್ಮನಾಗ್ಬಿಟ್ಟು ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.